ಇವತ್ತು ನಾನು ನನ್ನ ಪೂಜಾ ರೂಮ್ನ ಟೂರ್ ಮಾಡ್ತಾ ಇದ್ದೀನಿ. ನನಗೊಂಥರ ಇದು ಸೆಂಟಿಮೆಂಟ್. ಇದು ನಮ್ಮ ಮುತ್ತಾತ ಕೊಟ್ಟಿರೋ ಅಂತಹ ಪಟ್ಟದ ಗೊಂಬೆ. ನನ್ನ ಮಕ್ಕಳಿಗೂ ಅಷ್ಟೇ ಹೇಳ್ತೀನಿ, ಇದನ್ನು ತುಂಬ ಜೋಪಾನವಾಗಿಟ್ಟಿರಬೇಕು. ನಿಮ್ಮಲ್ಲೂ ಯಾರಿಗಾದರೂ ಮನೆ ಕಟ್ಟಿಸ್ಬೇಕು ಅನ್ನೋಂಥ ಆಸೆ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಂಬಾ ಒಳ್ಳೆಯದಾಗತ್ತೆ. ಫೋಟೋ ವಿಶೇಷತೆ ಏನಪ್ಪ ಅಂತಂದರೆ 3D ಥರ ಇದೆ. ಸೊ ನೀವು ಯಾವ ಕಡೆ ನೋಡಿದ್ರೂ ಬಾಬಾ ನಿಮ್ಮನ್ನೇ ನೋಡ್ತಾ ಇರೋ ಥರ ಫೀಲ್ ಆಗುತ್ತೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಸೊ ಲಾಸ್ಟು ಸಂಕ್ರಾಂತಿ ಹಬ್ಬಕ್ಕೆ ನಾನು ಕೇಳಿದ್ದೆ ನನ್ನ ದೇವ್ರ ಮನೆಯ ಟೂರ್ ಬೇಕು ಅಂತಂದರೆ ಕೇಳಿ ಅಂತ. ಸೊ ಸಾಕಷ್ಟು ಜನ ನೀವು ಮೆನ್ಷನ್ ಮಾಡಿದ್ರಿ. ಸೊ ಹಾಗಾಗಿ ಇವತ್ತು ನಾನು ನನ್ನ ಪೂಜಾ ರೂಮ್ನ ಟೂರ್ ಮಾಡ್ತಾ ಇದ್ದೀನಿ. ಸೊ ಟು ಸ್ಟಾರ್ಟ್ ವಿತ್ ಇಲ್ಲೇ ಫಸ್ಟು ದೇವ್ರ ಮನೆ ಎದುರುಗಡೆನೆ ಇಲ್ಲಿ ವಿಷ್ಣು ದೇವರ 10 ಅವತಾರಗಳು ಇಲ್ಲಿದೆ. ಇದನ್ನ ಬಂದು ನಾವು ಒಂದು ಸೇಲಲ್ಲಿ ತಗೊಂಡಿದ್ದು, ನಮಗೆ ತುಂಬಾನೇ ಇಷ್ಟ ಆಯಿತು. ಹಾಗೆ ಇಲ್ಲೊಂದು ಭತ್ತದ ತೆನೆ ಹಾಕಿದ್ದೀವಿ. ಇದು ತುಂಬಾನೇ ಒಂಥರ ಚೆನ್ನಾಗಿರೋದು, ಒಂಥರ ಹಳ್ಳಿ ಕಾನ್ಸೆಪ್ಟ್ ನಂತರ ಹೇಳ್ತಾರಲ್ವಾ, ಆ ಥರ ಇದನ್ನ ಈ ಥರ ಅರೇಂಜ್ ಮಾಡಿರೋದು ನಮ್ಮ ಯಜಮಾನ್ರು. ಸೊ ಆ ಕ್ರೆಡಿಟ್ಸು ನಮ್ಮ ಯಜಮಾನ್ರಿಗೆ ಕೊಡಬೇಕು. ಹಾಗೇ ಬಂದರೆ ದೇವರ ಮನೆ ಎಂಟ್ರೆನ್ಸ್ಗೆ ಒಂದು ಹೂವಿನ ಹಾರ ಹಾಕಿದ್ದೀವಿ. ಹಾಗೆ ಆ ಕಡೆ ಈ ಕಡೆ ಶಂಕು ಚಕ್ರದ ದೀಪ ಇಟ್ಟಿದ್ದೀವಿ. ಆ್ಯಂಡ್ ಭಜನೆ ಮಾಡಿದಾಗ ತಾಳ ಬರುತ್ತಲ್ವ, ಸೊ ಆ ತಾಳನ ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಸಾಯಿಬಾಬಾ ಫೋಟೋ ಇದೆ. ಈ ಫೋಟೋ ವಿಶೇಷತೆ ಏನಪ್ಪ ಅಂತಂದರೆ 3D ಥರ ಇದೆ. ಸೊ ನೀವು ಯಾವ ಕಡೆ ನೋಡಿದ್ರೂ ಬಾಬಾ ನಿಮ್ಮನ್ನೇ ನೋಡ್ತಾ ಇರೋ ಥರ ಫೀಲ್ ಆಗುತ್ತೆ. ಆಮೇಲೆ ಸೊ ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲಿ ನನ್ನ ದೇವರ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಅರಿಶಿನ, ಕುಂಕುಮ, ಕರ್ಪೂರ ಎಲ್ಲ ಕಂಪ್ಲೀಟಾಗಿ ಇಲ್ಲಿ ನಾನು ಜೋಡಿಸ್ಕೊಂಡಿದ್ದೀನಿ. ಹಾಗೆ ಯಾವುದೇ ಹಬ್ಬ ಆಗಲಿ, ಯಾವುದೇ ಪೂಜೆ ಆಗಲಿ, ಜಾಗಟೆ ಬಾರಿಸ್ತೀವಿ. ಹಾಗೆ ದೇವ್ರ ದೀಪದ ಎಣ್ಣೆ, ಕರ್ಪೂರಗಳು ಮತ್ತು ತುಪ್ಪದ ದೀಪ, ತುಪ್ಪದ ಎಣ್ಣೆ ಎಲ್ಲ ಇಲ್ಲಿದೆ. ಹಾಗೆ ಒಳಗೆ ಬನ್ನಿ. ಇದು ನನ್ನ ದೇವರುಗಳಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ರೆ ಪೂರಿ ಜಗನ್ನಾಥ ಟೆಂಪಲ್ಲಿನ ಶ್ರೀಕೃಷ್ಣ ಪರಮಾತ್ಮ ಫೋಟೋ ನನ್ನ ಫ್ರೆಂಡ್ ಹೋದಾಗ ಆ ಫ್ರೇಮ್ನ ತೊಗೊಂಬಂದು ಕೊಟ್ಟರು. ಆ್ಯಂಡ್ ಹಾಗೆ ಕೆಳಗೆ ಬಂದರೆ ದಯಾಸಾಗರ ಯೋಗಿವರ ಶ್ರೀ ಕೃಷ್ಣೇಂದ್ರ ದಿಗಂಬರರು. ಈ ಫೋಟೋ ಬಂದು ನಮ್ಮ ಮಾವನಿಗೆ ಅವ್ರ ಅಜ್ಜಿ ಕೊಟ್ಟರು ಅಂಥ ಫೋಟೋ. ಹಾಗೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಇದೆ. ಈ ಸತ್ಯನಾರಾಯಣ ಸ್ವಾಮಿ ಫೋಟೋ ಬಂದು ನಮಗೆ ಮದುವೆ ಆಗಿದ್ದ ಹೊಸದ್ರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು. ಆಗ ನಾವು ತೊಗೊಂಡಿರೋಂಥ ಫೋಟೋ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ವರ್ಷಗಳಾಗೋಯಿತು. ಮತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ಹಾಗೆ ಇಲ್ಲಿ ಬಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಫೋಟೋ. ಈ ಫೋಟೋ ಬಂದು ನಮ್ಮ ಮದುವೆ ಸೆಟ್ ಆದಮೇಲೆ ನಿರಂಜನ್ನು ಇನ್ನೊಂದು ದೊಡ್ಡ ಮನೆಗೆ ಶಿಫ್ಟ್ ಆದಾಗ ಹಾಲುಕ್ಕಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಮ್ಮ ನನಗೆ ಕೊಟ್ಟಿರೋಂಥ ಗಿಫ್ಟ್ ಇದು ವೆಂಕಟೇಶ್ವರ ಸ್ವಾಮಿ ಫೋಟೋ. ಇಲ್ಲಿ ಜಪಮಾಲೆಗಳನ್ನ ಎಲ್ಲ ಇಟ್ಟಿದ್ದೀವಿ. ಸೊ ನಿರಂಜನು ಎಷ್ಟೇ ಟೆನ್ಷನ್ ಇದ್ದರೂ, ಏನೇ ಇದ್ದರೂ, ಶೂಟಿಂಗ್ ಸ್ಟ್ರೆಸ್ಸು, ಆಮೇಲೆ ಹೊರಗಡೆ ಸ್ಟ್ರೆಸ್ಸು ತುಂಬಾ ಇರುತ್ತೆ. ನಿರಂಜನ್ನು ಸ್ವಲ್ಪ ಕಾಮಾಗಿರ್ತಾನೆ, ಎಲ್ಲನೂ ಖುಷಿಯಾಗಿಟ್ಟಿರ್ತಾನೆ. ಅಂತಂದರೆ ಅವನು ಸಹ ತುಂಬಾ ದೇವ್ರನ್ನ ಪೂಜಿಸ್ತಾನೆ, ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾನೆ. ಎವ್ರಿ ಟೈಮ್ ಪೂಜೆ ಮಾಡಿದಾಗ ನಿರಂಜನು ಸೊ ಜಪಮಾಲೆಗಳನ್ನ ಬಳಸ್ಕೊಂಡು ನಿರಂಜನ್ ಜಪ ಮಾಡ್ತಾನೆ. ಸೊ ಹಾಗಾಗಿ ಅದನ್ನೆಲ್ಲ ಅಲ್ಲಿ ಹಾಕಿದ್ದೀವಿ. ಆಮೇಲೆ ಈಶ್ವರನ ಫೋಟೋ ಇದೆ, ಶಿವ ಪಾರ್ವತಿ ಫೋಟೋ. ಈ ಶಿವ ಪಾರ್ವತಿ ಫೋಟೋ ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ,
ನಿಮಗೆ ಗೊತ್ತು ನಾನು ಭೀಮನ ಅಮಾವಾಸ್ಯೆ ವ್ರತ ಎಲ್ಲ ಮಾಡ್ತೀನಿ. ಸೊ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋದು ಶಿವನಿಗೋಸ್ಕರ. ಸೊ ಹಾಗಾಗಿ ನಾನು ಶಿವ ಪಾರ್ವತಿ ಇರೋವಂಥ ಫೋಟೋನ ತೊಗೊಂಡಿದ್ದೀನಿ. ಹಾಗೆ ಕೆಳಗೆ ಬಂದರೆ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನಾವು ಈ ಫೋಟೋನ ತೊಗೊಂಡ್ವಿ. ನಾವು ಫಸ್ಟ್ ಟೈಮು ಒಂದು ಸೈಟು ಮನೆ ಕಟ್ಟಿಸ್ಬೇಕು ಅಂತ ನಮಗೆ ಮನ್ಸಿಗೆ ಬಂದಾಗ ನಾವು ಈ ಟೆಂಪಲ್ಗೆ ಹೋಗಿದ್ವಿ. ಇಲ್ಲಿಗೆ ಹೋಗಿ ಬಂದಮೇಲೆ ನಿಜ ಹೇಳ್ತೀನಿ, ನಾವು ಸೈಟ್ ತೊಗೊಂಡ್ವಿ, ಮನೆ ಕಟ್ಟಿಸಿ ಅದನ್ನು ಸೇಲು ಸಹ ಮಾಡಿದ್ವಿ. ಸೊ ನಿಮ್ಮಲ್ಲೂ ಯಾರಿಗಾದರೂ ಮನೆ ಕಟ್ಟಿಸ್ಬೇಕು ಅನ್ನೋಂಥ ಆಸೆ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಂಬಾ ಒಳ್ಳೆಯದಾಗತ್ತೆ. ಹಾಗೆ ಕೆಳಗೆ ಬಂದರೆ ತಾಯಿ ಬನಶಂಕರಿ ದೇವಸ್ಥಾನದಲ್ಲಿ ತೊಗೊಂಡಿರೋಂಥ ಫೋಟೋ ಇದು. ಹಾಗೆ ಇಲ್ಲಿ ಬಂದರೆ ನಮ್ಮ ರಾಯರು, ಈ ರಾಯರ ಫೋಟೋ ಬಂದು ಮಂತ್ರಾಲಯಕ್ಕೆ ಹೋದಾಗ ನಾವು ತೊಗೊಂಡಿರೋಂಥ ಫೋಟೋ. ತುಂಬಾ ಇಷ್ಟ ನನಗೆ ಒಂಥರ ಹೇಳ್ಕೊಳಕ್ಕೆ ಆಗದಿರೋ ಥರ ನೋವು ಅನ್ನಿಸ್ತಿದ್ರೆ ರಾಯರನ್ನ ಬೇಡ್ಕೊಂಡ್ರೆ ಸಾಕು, ಎಲ್ಲ ಕೆಲಸಗಳು ನೆರವೇರುತ್ತೆ. ಹಾಗೆ ಕೆಳಗೆ ಬಂದರೆ ಇಲ್ಲಿ ಯಂತ್ರೋದ್ಧಾರಕ ಇಲ್ಲಿ ಫೋಟೋ ಇದೆ. ಈ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಿರಂಜನ್ ಹಾಗೆ ವಿನಯ್ ಅಣ್ಣ ಹೋಗಿದ್ರು ಒಂದು ಇವೆಂಟ್ಗೋಸ್ಕರ. ಸೊ ಅವಾಗ ಅಲ್ಲಿ ಹೋಗಿ ತೊಗೊಂಬಂದಿರೋ ಅಂತಹ ಫೋಟೋ ಇದು. ಇಲ್ಲಿ ನೋಡಬಹುದು ಚಕ್ರ ಇದೆಯಲ್ವಾ, ಯಂತ್ರೋದ್ಧಾರಕ, ಈ ಥರ ಆಂಜನೇಯ ಸ್ವಾಮಿ ನೀವು ನೋಡೋದು ಅಲ್ಲಿ. ತುಂಬ ಪವರ್ಫುಲ್ ದೇವಸ್ಥಾನ. ನಾನು ಹೋಗಿಲ್ಲ, ಬಟ್ ನಂಗೆ ತುಂಬ ಆಸೆ ಇದೆ. ಆ ಹಂಪಿಗೆ ಹೋದಾಗ ನಾನು ಯಂತ್ರೋದ್ಧಾರಕ ದೇವಸ್ಥಾನಕ್ಕೆ ಹೋಗಿ ನಮ್ಮ ಬಾಸ್ನ ಭೇಟಿ ಆಗಬೇಕು ಅಂತ ತುಂಬ ಆಸೆ. ಸೊ ನಿರಂಜನ್ ಹೋದಾಗ ತೊಗೊಂಡ್ರಂಥ ಫೋಟೋ ಅದು. ನಾನು ಆ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಆ ವ್ಲಾಗ್ನು ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಮೇಲಿರೋ ಫೋಟೋಸ್ ಎಲ್ಲ ಆಯಿತು. ಈಗ ಮೇನ್ ವೆರಿ ಇಂಪಾರ್ಟೆಂಟ್ ಈ ಫೋಟೋ ಬಂದು ಬಾದಾಮಿ ಬನಶಂಕರಿ ದೇವಿಯವರ ಫೋಟೋ, ನಿರಂಜನ್ ಅವರ ಮನೆ ದೇವರು ಫೋಟೋ ಅಂತಲೇ ಹೇಳ್ಬೋದು. ಯೂಶ್ವಲಿ ಎಲ್ಲರಿಗೂ ಒಬ್ಬೊಬ್ಬರು ಮನೆ ದೇವರು ಅಂತ ಇರ್ತಾರೆ. ಮದುವೆಗಿನ ಮುಂಚೆ ನನಗೆ ವೆಂಕಟೇಶ್ವರ ಸ್ವಾಮಿ ಮನೆ ದೇವರು ಅಂದರೆ ನಮ್ಮ ತಂದೆ ಕಡೆ. ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಮನೆ ದೇವರು ಚೇಂಜ್ ಆಗ್ತಾರೆ. ಸೊ ಹಾಗಾಗಿ ಈಗ ನಮ್ಮ ಮನೆಯ ಮನೆ ದೇವರು ಬಂದು ಬಾದಾಮಿ ಬನಶಂಕರಿ ದೇವಸ್ಥಾನ. ಮದುವೆ ಆದಮೇಲೆ ನಮ್ಮ ಮಾವ ಹೇಳ್ತಾ ಇದ್ರು, ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ನಾವಿಬ್ಬರು ಒಟ್ಟೊಟ್ಟಿಗೆ ಹೋಗಬಾರ್ದು, ಅಂದರೆ ದೇವಸ್ಥಾನಕ್ಕೆ ಹೋದ್ರೂ ಫಸ್ಟ್ ನಿರಂಜನ್ ದರ್ಶನ ಮಾಡ್ಕೊಂಬರ್ಬೇಕು, ಆಮೇಲೆ ನಾನು ದರ್ಶನ ಮಾಡ್ಕೊಂಬರ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು. ನಾವು ಅದೇ ರೀತಿಯೇ ಮದುವೆ ಆದಮೇಲೆ ನಾನು ನಿರಂಜನು ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಹೋದಾಗ ನಿರಂಜನ್ ಫಸ್ಟ್ ದರ್ಶನ ಮಾಡ್ಕೊಂಡು ಆಮೇಲೆ ನಾನು ದರ್ಶನ ಮಾಡ್ಕೊಂಡಿದ್ದೆ. ಸೊ ಈಗ ನಮ್ಮ ಮನೆಯ ದೇವರು ಬಾದಾಮಿ ಬನಶಂಕರಿ ದೇವಿ. ಈ ಫೋಟೋ ಬಂದು ಆ್ಯಕ್ಚುಲಿ ನಿರಂಜನ್ ಅವರ ತಂದೆ ಅವರ ಅಮ್ಮನ ಅಜ್ಜಿ ಕೊಟ್ಟಿರೋಂಥ ಫೋಟೋ ಇದು. ಆಲ್ಮೋಸ್ಟ್ ಒಂದು 200 ವರ್ಷಗಳ ಹಳೆಯ ಫೋಟೋ ಅಂತಲೇ ಹೇಳ್ಬೋದು. ಸೊ ಅವ್ರ ತಂದೆಗೆ ಕೊಟ್ಟಿರೋಂಥ ಫೋಟೋ ನಿರಂಜನಿಗೆ ನಮ್ಮ ಮಾವ ಕೊಟ್ಟಿದ್ದಾರೆ. ಸೊ ಅದನ್ನು ಅಷ್ಟೇ ಭಕ್ತಿಯಿಂದ ಪೂಜಿಸ್ತೀನಿ ನಾನು. ಹಾಗೆ ಇಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ನಿರಂಜನ್ ಅವರ ಅಜ್ಜಿನೇ ನನಗೆ ಕೊಟ್ಟಿರೋಂಥದ್ದು. ಚಕ್ರ ಇದೆ, ಹಾಗೆ ದೇವಿಯ ಫೋಟೋ ಇದೆ. ನಿರಂಜನ್ ಅವರ ಅಜ್ಜಿಗೆ ಆಲ್ಮೋಸ್ಟ್ ಈಗ 92 ಇಯರ್ಸೋ ಏನೋ. ನಾನು ಫಸ್ಟ್ ಟೈಮ್ ಹುಬ್ಳಿಗೆ ಹೋದಾಗ, ಅಂದರೆ ನಿರಂಜನ್ ಅವರ ಫ್ಯಾಮ್ಲಿನ ಮೀಟ್ ಮಾಡೋಕ್ಕೆ ಹೋದಾಗ ನನಗೆ ನಮ್ಮ ಅಜ್ಜಿ ಕೊಟ್ಟರು ಅಂಥ ವಿಗ್ರಹ ಅದು. ಆಮೇಲೆ ಇಲ್ಲಿ ಒಂದು ನಾಗಪ್ಪ ಇದ್ದಾರೆ. ಇದು ಹೋದ ವರ್ಷ ರಾಯರ ಆರಾಧನೆಗೆ ಹೋದಾಗ ಅಲ್ಲಿ ಸೇಲ್ ಹಾಕಿದ್ರು. ನಿರಂಜನ್ ಒಂದು ಕಮಲದ ಬೀಜದ ಸರ ತೊಗೊಳಕ್ಕೆ ಹೋಗಿದ್ದ. ಆಗ ಅಲ್ಲೇ ನೋಡ್ಬೇಕಾದ್ರೆ ನನಗೆ ಈ ವಿಗ್ರಹ ಕಾಣಿಸ್ತು. ಆಲ್ಮೋಸ್ಟ್ ಒಂದು 150 ವರ್ಷದ ಹಳೆಯ ವಿಗ್ರಹ ಇದು ನಾಗಪ್ಪ. ಈ ವಿಗ್ರಹ ಬಂದು ಇದು ಲಿಂಗ ಎಲ್ಲ ಇದೆ, ಇಲ್ಲಿ ಲಿಂಗ ಎಲ್ಲ. ಇದು ಬಂದು ಆ್ಯಕ್ಚುಲಿ ನಮ್ಮ ಅತ್ತೆ ಅಂದರೆ ನಿರಂಜನ್ ಅವರ ಅಮ್ಮ ನನಗೆ ಮಂಗಳಗೌರಿ ವ್ರತ ಮಾಡಬೇಕು, ಮಂಗಳಗೌರಿ ಪೂಜೆ ಮಾಡಬೇಕು ಅಂತ ಈ ವಿಗ್ರಹನ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಸ್ವರ್ಣಗೌರಿ ವ್ರತನ ಎವ್ರಿ ಇಯರ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಮದುವೆ ಆಗಿದ್ದು ಹೊಸದ್ರಲ್ಲೇ ಒಂದು 5 ವರ್ಷ ಯಾವುದೇ ನೀವು ಹಬ್ಬಗಳು ಮಾಡಲಿ ಏನೇ ಮಾಡಲಿ ಮಿನಿಮಮ್ 5 ಇಯರ್ಸ್ ಮಾಡಲೇಬೇಕು. 5, 9 ಇಯರ್ಸ್ ಹಾಗೆ ಇನ್ನು 12 ಇಯರ್ಸ್ವರೆಗೂ ಮಾಡಿ ಅದನ್ನು ಉದ್ಯಾಪನೆ ಮಾಡಬೇಕು. ಅಂದರೆ ಫುಲ್ಲು ಜೋರಾಗಿ ಮಾಡಿ, ಅಂದರೆ ಪೂಜೆ ಎಲ್ಲ ಮಾಡಿ, ಆಮೇಲೆ ಬ್ರಾಹ್ಮಣರನ್ನ ಕರೆದು ಹಾಗೆ ಮುತ್ತೈದೆಯರನ್ನ ಕರೆದು ಊಟ ಎಲ್ಲ ಬಡಿಸಿ ಅವರಿಗೆ ನಮ್ಮ ಕೈಯಲ್ಲಾದಷ್ಟು ನಾವು ಏನಾದರೂ ಉಡುಗೊರೆನ ಕೊಟ್ಟು ನಾವು ಉದ್ಯಾಪನೆ ಮಾಡಬೇಕು. ಸೊ ನಮ್ಮತ್ತೆ ಮಂಗಳಗೌರಿ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು
ನಮ್ಮ ಅತ್ತೆ ಕೊಟ್ಟಿರುವಂಥ ವಿಗ್ರಹ ಅದು. ಸೊ ಇದು ಬಂದು ನನ್ನ ಫ್ರೆಂಡ್ ಸ್ನೇಹ ಕೊಟ್ಟಿರೋದು. ಪೂಜೆ ಎಲ್ಲ ಮಾಡಿದಾಗ ನನಗೆ ಕೊಟ್ಟಿರುವಂಥ ವಿಗ್ರಹ ಇದು ಕಾಮಧೇನು. ಇದಿಟ್ಟಾಗ ತುಂಬಾ ಶ್ರೇಷ್ಠ. ಯಾಕಂದರೆ ಇಲ್ಲಿ ನಾವು ಹಸು ಕರುವನ್ನೆಲ್ಲ ಮನೆ ಒಳಗೆ ತೊಗೊಂಬರೋಕ್ಕಾಗೋದಿಲ್ಲ, ಸಿಗೋದು ಇಲ್ಲ. ಬಟ್ ಈ ಥರ ಕಾಮಧೇನು ಇಟ್ಕೊಂಡಾಗಂತೂ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಹಾಗೆ ಈ ಕಾಮಾಕ್ಷಿ ದೀಪ ನನ್ನ ಫ್ರೆಂಡ್ ಅನಿತಾ ನಾವು ಮದುವೆ ಆದಾಗ ನನಗೆ ಕೊಟ್ಟರು ಅಂತಹ ಕಾಮಾಕ್ಷಿ ದೀಪ. ಹಾಗೆ ಬಂದರೆ ಇಲ್ಲಿ ಶ್ರೀರಾಮನ ವಿಗ್ರಹ ಇದೆ, ಕಂಪ್ಲೀಟ್ ಫ್ಯಾಮಿಲಿ ವಿಗ್ರಹ, ರಾಮ ಸೀತಾ ಲಕ್ಷ್ಮಣ ಹಾಗೆ ಆಂಜನೇಯ. ಇದು ಆ್ಯಕ್ಚುಲಿ ಬಂದು ನಮಗೆ ತುಂಬ ಗೊತ್ತಿರೋ ಅಂಥ ಒಬ್ರು ಅಂಕಲ್ ಇದ್ದಾರೆ, ಗಣೇಶ್ ಅಂಕಲ್ಲು. ಅವ್ರ ಆಫೀಸಲ್ಲಿ ನಿರಂಜನ್ ನೋಡಿದಾಗ ತುಂಬ ಇಷ್ಟಪಟ್ಟು ಕೇಳಿದಾಗ ಅವರು ನಮಗೆ ಗಿಫ್ಟ್ ಮಾಡಿರೋಂತಹ ವಿಗ್ರಹ ಇದು. ಹಾಗೆ ಇಲ್ಲಿ ಬಂದರೆ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ಇದೆ. ಈ ವಿಗ್ರಹ ಬಂದು ಚಿತ್ರಕಲಾ ಪರಿಷತ್ತಲ್ಲಿ ತೊಗೊಂಡಿದ್ದು. ಎಲ್ಲೇ ಹೋದ್ರೂ ನನಗೇನಾದ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದ್ರೆ ನಾನು ಖಂಡಿತವಾಗ್ಲೂ ತೊಗೋತೀನಿ. ಹಾಗೆ ಇಲ್ಲಿ ಇನ್ನೊಂದು ರಾಮನ ವಿಗ್ರಹ ಇದೆ. ಇದು ಆಲ್ಮೋಸ್ಟ್ 200 ವರ್ಷದ ಹಳೆಯ ವಿಗ್ರಹ ಇದು. ನಾವು ಮೈಸೂರಲ್ಲಿ ಯಾವುದೋ ಸೇಲ್ಗೆ ಹೋದಾಗ ತುಂಬಾ ಇಷ್ಟ ಆಯಿತು. ಅವ್ರು ಕೇಳಿದಾಗ ಇದು 200 ವರ್ಷದ ಹಳೆಯ ವಿಗ್ರಹ ಅಂದ ತಕ್ಷಣ ಪಟ್ಟಂತ ತೊಗೊಂಡ್ಬಿಟ್ವಿ ಇದನ್ನು. ಅದಾದಮೇಲೆ ಈ ಗೌರಿ ವಿಗ್ರಹ ಹಾಗೆ ಈ ಗಣೇಶನ ವಿಗ್ರಹ ಇದು ನಮ್ಮಮ್ಮ ನನಗೆ ತವ್ರ ಮನೆಯಿಂದ ಎವ್ರಿ ಗೌರಿ ಗಣೇಶ ಹಬ್ಬಕ್ಕೆ ಅರಿಶಿನ ಕುಂಕುಮ ಅಂತ ಕೊಡ್ತಾರೆ. ಆ ಟೈಮಲ್ಲಿ ನಮ್ಮಮ್ಮ ನನಗೆ ಈ ಗೌರಿ ಗಣೇಶ ವಿಗ್ರಹನ ಕೊಟ್ಟಿದ್ದು. ಯಾಕಂದರೆ ಸ್ವರ್ಣಗೌರಿ ವ್ರತ ಅಂತೆಲ್ಲ ಮಾಡ್ತೀವಿ, ಆಗ ಈ ಗೌರಿನ ಇಟ್ಟು ನಾನು ಪೂಜೆನ ಮಾಡ್ತೀನಿ. ಗಣೇಶ ಹಬ್ಬ ಬಂದಾಗ ಈ ಗಣೇಶನ ವಿಗ್ರಹ ಇಟ್ಟು ಈ ಪೂಜೆನ ಮಾಡ್ತೀನಿ. ಹಾಗೆ ಇಲ್ಲಿ ಶಿವನ ವಿಗ್ರಹ ಇದೆ. ಗೌರಿ ಇದ್ದಾಳೆ, ಗಣೇಶ ಇದೆ, ಶಿವ ಇರಲೇಬೇಕು ತಾನೆ. ಹಾಗಾಗಿ ಧರ್ಮಸ್ಥಳಕ್ಕೆ ಹೋದಾಗ ನಾನು ಈ ಶಿವನ ಲಿಂಗ ತಗೊಂಡಿದ್ದೆ ಇದು. ಹಾಗೆ ಇದು ಬಂದು ಆ್ಯಕ್ಚುಲಿ ನಾನು ಚಿತ್ರಕಲಾ ಪರಿಷತ್ತಲ್ಲೇ ತಗೊಂಡಿದ್ದು. ಹಾಗೆ ಇದು ಮನೆಯಲ್ಲಿ ಒಂದು ಲಕ್ಷ್ಮೀ ಪೂಜೆ ಮಾಡಿಸಿದ್ವಿ, ಆಗ ಈ ಲಕ್ಷ್ಮೀ ವಿಗ್ರಹನ ತಗೊಂಡಿದ್ದು. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ. ಆಮೇಲೆ ಈ ಮದುವೆ ಆಗಿದ್ದು ಹೊಸದ್ರಲ್ಲಿ ತೊಟ್ಲು ಕೃಷ್ಣ ತಾಯಿ ಮನೆ ಕಡೆಯಿಂದ ಬರುತ್ತೆ. ಈ ವಿಗ್ರಹ ಬಂದು ನಮ್ಮಮ್ಮ ಕೊಟ್ಟಿರೋದು. ಅಂದರೆ ಬಾಲಕೃಷ್ಣ ಮನೆಗೆ ಬರಲಿ ಅಂತ ನಮ್ಮಮ್ಮ ಈ ಕೃಷ್ಣ ಕೊಟ್ಟಿರೋದು. ಹಾಗೆ ಈ ಲಕ್ಷ್ಮೀ ಮುಖವಾಡ ಬಂದು ಸೃಜನ್ ಸರು ಹಾಗೆ ಗ್ರೀಷ್ಮ ಅವರು ನನ್ನ ನಿರಂಜನ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟಾಗಿ ಕೊಟ್ಟಿದ್ದು. ಸೊ ಅದನ್ನು ನಾನು ಇಲ್ಲೇ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಲಕ್ಷ್ಮೀ ವಿಗ್ರಹ ಇದೆ. ಇದು ಆ್ಯಕ್ಚುಲಿ ನಿರಂಜನು ಬ್ಯಾಚುಲರ್ ಇದ್ದಾಗ ತೊಗೊಂಡಿರೋದು. ಸೊ ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲೊಂದು ಪುಟಾಣಿ ಕಲಶ ಇದೆ. ಈ ಕಲಶನೂ ಅಷ್ಟೇ ನಮ್ಮಮ್ಮ ನನಗೆ ಅಂತ ಕೊಟ್ಟಿರೋದು. ಹಾಗೆ ಇದು 2 years ಹಿಂದೆ ಇದು ನಮ್ಮಮ್ಮ ನನಗೆ ಕೊಟ್ಟಿರುವಂಥ ಕುಬೇರ ಕುಂಚ ಅಥವಾ ಧನಲಕ್ಷ್ಮಿ ಕುಂಚಂ ಅಂತ ಹೇಳ್ತಾರೆ. ಇದನ್ನು ಮನೇಲಿಟ್ಟು ಯಾರು ಪೂಜಿಸ್ತಾರೋ ಲಕ್ಷ್ಮೀ ದೇವಿ ಸದಾಕಾಲ ಮನೇಲೇ ಇರ್ತಾರೆ ಅಂತ ಹೇಳ್ತಾರೆ. ಇದರಲ್ಲಿ ಬಂದು ಲಕ್ಷ್ಮಿಗೆ ತುಂಬ ಇಷ್ಟ ಆಗಿರುವಂಥ ಗೋಮೂತಿ ಚಕ್ರ, ಕಮಲದ ಬೀಜ ಹಾಗೆ ಮತ್ತು ಕವಡೆ, ಮತ್ತು ಇದರಲ್ಲಿ ನಾನು ಬಂದು ಅಕ್ಕಿ ಕಾಳು ಹಾಗೆ ಬೆಳ್ಳಿ ಕಾಯಿನೋ ಅಥವಾ ಚಿನ್ನನೋ ಇದರಲ್ಲಿಟ್ಟು ನಾವು ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ಲಕ್ಷ್ಮೀ ದೇವಿ ಸದಾಕಾಲ ನಮ್ಮ ಮನೇಲೇ ಇರ್ತಾರಂತೆ. ಸೊ ಇದು ಬಂದು ನಮ್ಮಮ್ಮನೇ ನನಗೆ ಗಿಫ್ಟಾಗಿ ಕೊಟ್ಟಿದ್ದು. ಹಾಗೆ ಇಲ್ಲಿ ಈ ಸಾಯಿಬಾಬಾ ವಿಗ್ರಹ ಬಂದು ಶಿರ್ಡಿಯಿಂದನೇ ಬಂದಿರೋವಂಥ ಸಾಯಿಬಾಬಾ ವಿಗ್ರಹ. ಇದು ಜ್ಯುವೆಲ್ರಿ ಶಾಪಿಂಗ್ಗೆ ಅಂತ ಹೋದಾಗ ಅಲ್ಲಿ ನಮಗೆ ಕೊಟ್ಟಿರೋಂಥ ವಿಗ್ರಹ ಇದು. ಸಾಯಿರಾಮ್ ಕಾಪಾಡಪ್ಪ. ಹಾಗೆ ಇಲ್ಲಿ ನೋಡಿದ್ರೆ ನಾನು ಬುದ್ಧ ಸಹನೂ ಇಟ್ಟಿದ್ದೀನಿ. ಎಷ್ಟೇ ಕಿರಿಕಿರಿ ಆದರೂ ಏನೇ ಆದ್ರೂ ಏನೋ ಕಾಮಾಗಿರಬೇಕು ಅಂತಂದರೆ ಇವ್ರನ್ನ ಫಾಲೋ ಮಾಡಿದ್ರೆ ಸಾಕು. ಹಾಗೆ ಇಲ್ಲಿ ನಟರಾಜ ಶೈಲಿಯಲ್ಲಿರುವಂತಹ ಶಿವ. ನಾನು ಭರತನಾಟ್ಯಂ ಡ್ಯಾನ್ಸರ್ ಆಗಿರೋದ್ರಿಂದ ನಿರಂಜನ್ನು ನನಗೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದು. ಹಾಗೆ ಬಂದರೆ ಇಲ್ಲಿ ಗಣೇಶ ಸ್ವಾಮಿ ವಿಗ್ರಹ ಇದೆ. ಇದು ಒಬ್ಬರು ಗುರುಗಳು ಕೊಟ್ಟಿದ್ದು. ಇದು ನನಗೆ ಗಣಪತಿ ಅಂದರೆ ತುಂಬಾ ಇಷ್ಟ. ನನಗೆ ಎಲ್ಲ ದೇವರು ಅಂದ್ರೂ ಇಷ್ಟ, ಅದರಲ್ಲಿ ಗಣಪತಿ ಅಂದರೆ ತುಂಬಾ ಇಷ್ಟ. ನಿಮಗೆ ಗೊತ್ತಿರುತ್ತೆ, ನಾನು ಎಲ್ಲ ಹಬ್ಬಗಳು ಮಾಡ್ತೀನಿ. ಹಾಗೆ ಇಲ್ಲಿ ಅಡಿಕೆ ಗಣಪತಿ ಇದೆ. ಈ ಅಡಿಕೆ ಗಣಪತಿ ಬಂದು ನನ್ನ ಫ್ರೆಂಡ್ ಅನಿತಾ ಕೊಟ್ಟಿರೋದು.
ನೀವು ಅನಿತಾನ ನೀವು ಈಗಾಗಲೇ ನನ್ನ ಒಂದು ಸಾಕಷ್ಟು ವ್ಲಾಗ್ಸಲ್ಲಿ ನೀವು ನೋಡಿರ್ತೀರ. ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ, ಫುಲ್ ಟ್ರಕ್ಕಿಂಗ್ ಎಲ್ಲ ಮಾಡಿಕೊಂಡು. ಸೊ ಅದೇ ಅನಿತಾನೇ ನನಗೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದು. ಇಲ್ಲಿ ಅಷ್ಟೇ, ಇದೆಲ್ಲ ನಿರಂಜನ್ ಬ್ಯಾಚುಲರ್ ಆಗಿದ್ದಾಗ ಈ ಗಣೇಶ ವಿಗ್ರಹಗಳನ್ನೆಲ್ಲ ತೊಗೊಂಡಿರೋದು. ಸೊ ಅದನ್ನೆಲ್ಲ ಹಾಗೇ ಕಾಪಾಡ್ಕೊಂಬಂದಿದ್ದೀನಿ. ಶಂಖ ಇದೆ, ಹಾಗೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಫೋಟೋ ಇದು. ನಾನು ನಿರಂಜನು ಎಲ್ಲ ಹೋದ ವರ್ಷ ಹೊಸ ವರ್ಷಕ್ಕೆ ನಾವು ಮಂಗಳೂರಿಗೆ ಹೋಗಿದ್ವಿ. PK ಗೊತ್ತಲ್ವ, ನಮ್ಮ PK ಪ್ರಿಯಾಂಕಾ ಕಾಮತ್, ಅವ್ರ ಊರಿಗೆ ಹೋಗಿದ್ವಿ. ಅವ್ರ ಊರಿಗೆ ಹೋದಾಗ ನಾವು ಒಂದಷ್ಟು ಟೆಂಪಲ್ಗೆ ಕರ್ಕೊಂಡು ಹೋಗಿದ್ರು. ಆ ಟೆಂಪಲ್ಗೆ ಹೋದಾಗ ನಾವು ಈ ಫೋಟೋನ ತೊಗೊಂಡಿದ್ದು. ಆ್ಯಕ್ಚುಲಿ ವರ್ಷಕ್ಕೊಂದ್ಸರಿ ಇಡೀ ದೇವ್ರ ಮನೆ ಈ ಪಾದದವರೆಗೂ ನೀರು ಬರುತ್ತೆ ಅಂತೆಲ್ಲ ಕೇಳ್ಪಟ್ಟಿದ್ದೆ. ತುಂಬ ಪವರ್ಫುಲ್ ದೇವರು. ಆಮೇಲೆ ಇಲ್ಲಿ ಪ್ರಸಾದ ಅಂತೂ ಅದ್ಭುತವಾಗಿರುತ್ತೆ. ಲಿಟ್ರಲಿ ಯಾವುದೋ ಒಂದು ಮದುವೆ ಮನೆ ಊಟ ಅಂತಲೇ ಹೇಳ್ತೀವಲ್ವ, ಆ ಥರ ಬಾಳೆಲೆ ಊಟ ಎಲ್ಲ ಇರುತ್ತೆ. ಈ ಟೆಂಪಲ್ ರನ್ ವ್ಲಾಗ್ ಬಂದು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲಲ್ಲಿ ಇದೆ. ಅದರ ಲಿಂಕು ಸಹ ನಾನು ಮೆನ್ಷನ್ ಮಾಡ್ತೀನಿ, ನೀವು ಹೋಗಿ ನೋಡಬಹುದು. ಆಮೇಲೆ ಪುರಿ ಜಗನ್ನಾಥಗೆ ನಮ್ಮ ಸ್ನೇಹ ಅವ್ರ ಫುಲ್ ಫ್ಯಾಮ್ಲಿ ಹೋದಾಗ ತೊಗೊಂಬಂದಿರುವಂತಹ ವಿಗ್ರಹಗಳಿದು. ನನಗೆ ತುಂಬಾ ಆಸೆ ಆಗ್ತಿದೆ. ಅವರೆಲ್ಲ ಹೋಗಿ ತುಂಬ ಚೆನ್ನಾಗಿರುತ್ತೆ, ಹೋಗು ಹೋಗು ಅಂತೆಲ್ಲ ಹೇಳ್ತಾಯಿದ್ದಾರೆ. ಸೊ ಅತಿ ಶೀಘ್ರದಲ್ಲಿ ನಾನು ಪೂರಿ ಜಗನ್ನಾಥಗೆ ಹೋಗಿ ಆ ದೇವ್ರನ್ನ ದರ್ಶನ ಮಾಡ್ಕೋತೀನಿ. ಹಾಗೆ ಇಲ್ಲಿ ಈ ನಂದಾದೀಪ ಇದೆಯಲ್ವ, ಈ ನಂದಾದೀಪ ಬಂದು ಎಸ್ ನಾರಾಯಣ್ ಸರ್ ಅವರು ನಾವು ಮದುವೆ ಆದಾಗ ಕೊಟ್ಟಿರೋಂಥ ಗಿಫ್ಟ್ ಇದು. ಆಲ್ಮೋಸ್ಟ್ ಹೆಂಗೆ ಹೇಳಬೇಕು ಅಂತಂದರೆ, ನಾನು ತೊಗೊಂಡಿರೋಂಥ ಒಂದಷ್ಟು ವಿಗ್ರಹಗಳಿದೆ. ಹಾಗೆ ಒಂದಷ್ಟು ನಮ್ಮಮ್ಮ ಕೊಟ್ಟಿರೋಂಥ ವಿಗ್ರಹಗಳಿದೆ, ಫ್ರೆಂಡ್ಸ್ ಕೊಟ್ಟಿರೋಂಥ ವಿಗ್ರಹಗಳಿದೆ, ಫೋಟೋಸ್ ಇದೆ, ಎಲ್ಲ ಇದೆ. ನನಗೆ ಏನು ಅಂತಂದರೆ ಇನ್ನೂ ದೇವ್ರ ವಿಗ್ರಹಗಳನ್ನ ಇಡಬೇಕು ಅಂತ ತುಂಬ ಆಸೆ. ಆದರೆ ನಿಜವಾಗ್ಲೂ ಮೇಂಟೈನ್ ಮಾಡೋದಕ್ಕೆ ಭಾಳ ಕಷ್ಟ. ಸಾಕಷ್ಟು ಜನ ನೀವು ಕಮೆಂಟ್ ಮಾಡ್ಬೋದು, ಇಷ್ಟು ವಿಗ್ರಹಗಳು ಇಟ್ಕೋಬಾರ್ದು, ಇನ್ನೊಂದು ಮಾಡಬಾರ್ದು, ಹಾಗೆ ಅಂತ. ನನಗೆ ತುಂಬಾ ಇಷ್ಟ. ಒಂದು ಫೋಟೋ ಇಟ್ಕೊಂಡ್ರೂ ದೇವರು ವರ ಕೊಡ್ತಾರೆ, ಇಷ್ಟು ವಿಗ್ರಹಗಳು ಇಟ್ಕೊಂಡ್ರು ಆ ದೇವರು ವರ ಕೊಡ್ತಾನೆ. ಸೊ ನನಗೆ ನನ್ನ ದೇವ್ರ ಮನೆ ಹೀಗೆ ಇರಬೇಕು ಅಂತ ತುಂಬ ಆಸೆ. ನನಗೆ ಇದ್ದಿದ್ದು ಹೇಳಬೇಕು ಅಂತಂದರೆ, ಇದು ಬಾಡಿಗೆ ಮನೆ ಆಗಿರೋದ್ರಿಂದ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಅವರಿಷ್ಟ ಪ್ರಕಾರ ದೇವ್ರ ಮನೆನ ಮಾಡಿದ್ದಾರೆ. ನನ್ನ ಸ್ವಂತ ಮನೆ ಆದರೆ ನಾನು ದೇವ್ರಿಗಂತಲೇ ದೊಡ್ಡ ರೂಮ್ ಮಾಡಬೇಕು. ನಾನು ಏನೇ ಹಬ್ಬಗಳು ಬಂದರೂ ಏನೇ ಬಂದ್ರೂ ಅದೇ ಪ್ಲೇಸಲ್ಲೇ ಮಾಡಬೇಕು, ಅಲ್ಲೇ ಅಲಂಕಾರ ಆಗಬೇಕು, ಅಲ್ಲೇ ದೇವ್ರನ್ನ ಕೂರಿಸ್ಬೇಕು. ದೇವ್ರಿಗಂತಲೇ ಒಂದು ದೊಡ್ಡದಾಗಿ ಡೆಡಿಕೇಟೆಡ್ ಸ್ಪೇಸ್ ಅಂತ ಇಡಬೇಕು ಅಂತ ನಂಗೆ ತುಂಬಾ ಆಸೆ. ನನಗೆ ಆ ದೇವರು ಮತ್ತೆ ಯಾವಾಗ ವರ ಕೊಡ್ತಾನೋ ಆದಷ್ಟು ಬೇಗ ದೇವರೇ ಒಂದು ಸ್ವಂತ ಮನೆ ಮಾಡೋ ಥರ ಮಾಡಪ್ಪ, ನಂಗೆ ತುಂಬಾ ಆಸೆ. ಎಲ್ಲರೂ ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗಿರಬೇಕು, ಹಾಲ್ ದೊಡ್ಡದಾಗಿರಬೇಕು, ಹಾಗೆ ಅಂತ. ನನಗೆ ಆ್ಯಕ್ಚುಲಿ ದೇವ್ರ ಮನೆ ತುಂಬ ದೊಡ್ಡದಾಗಿರಬೇಕು ಅಂತ ತುಂಬ ಆಸೆ. ನೋಡಿ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಪೂಜೆಗೆ ಬಂದು ಕೂತ್ಕೊಂಡ್ರೆ ನಾನು ಹ್ಯಾಪಿನ ಕರೆಯೋದೇ ಇಲ್ಲ. ಅವ್ನ ಪಾಡಿಗೆ ಅವ್ನು ಬಂದು ಹಿಂಗೆ ಕೂತ್ಕೊಂಡ್ಬಿಡ್ತಾನೆ. ಪಾಪ ಮಾಮಿ ಅಂದರೆ ತುಂಬ ಇಷ್ಟ ಅಲ್ವಪ್ಪ ನಿನಗೆ, ನಾನು ಯಾವಾಗಲೇ ಪೂಜೆಗೆ ಕೂತ್ಕೊಳ್ಳಿ ಆಯಿತಾ, ನಾನು ಅವ್ನು ಯಾವಾಗ ಕೂತ್ಕೊಂಡ್ರೂ ಅಷ್ಟೇ ಬಂದು ಕ್ಲೀನಾಗಿ ಇಲ್ಲಿ ಕೂತ್ಕೊಂಡ್ಬಿಡ್ತಾನೆ, ಅಥವಾ ದೇವ್ರ ಮನೆ ಒಳಗೆ ಬಂದು ಕೂತ್ಕೊಂಡ್ಬಿಡ್ತಾನೆ. ನೋಡಿ, ನಾನು ಏನು ಹೇಳ್ತಾ ಇಲ್ಲ, ನಾನು ಏನಂದರೆ ಏನೂ ಹೇಳ್ತಾ ಇಲ್ಲ. ಅವ್ನ ಪಾಡಿಗೆ ಅವ್ನು ಬಂದು ಕೂತ್ಕೋತಾನೆ. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗು ಹಳೆ ಮನೇಲಿದ್ದಾಗ ಇವನ ಪಾಡಿಗೆ ಅವ್ನು ಬಂದು ದೇವ್ರ ಮನೆಯಲ್ಲಿ ಬಂದು ಕೂತ್ಕೊಂಡ್ಬಿಟ್ಟ. ನಾನು ಪೂಜೆ ಮಾಡ್ಬೇಕಾರೆ ಹೋಗು ಹೊರಗೆ ಹೋಗು ಅಂತೆಲ್ಲ ಅಂತಿದ್ದೆ. ಆಮೇಲೆ ನನಗೆ ಆ ನೆಕ್ಸ್ಟ್ ಮೂಮೆಂಟೇ ಅನ್ನಿಸ್ತು, ಇವನ್ನ ಕರೆಸಿರೋದೇ ದೇವರು, ಇವನು ಯಾಕೆ ನಮ್ಮ ದೇವ್ರ ಮನೆಗೆ ಬರಬಾರ್ದು, ಇಡೀ ಮನೆಯೇ ಇವಂದು ಅಂದಮೇಲೆ ಅವ್ನು ಯಾಕೆ ದೇವ್ರ ಮನೆಗೆ ಬರಬಾರ್ದು. ಅವ್ನ ಪಾಡಿಗೆ ಅವ್ನು ಬರ್ತಾನೆ, ಪೂಜೆ ಆಗೋವರೆಗೂ ಜೊತೆಗಿರ್ತಾನೆ. ನೀವು ನಂಬ್ತಿರೋ ಬಿಡ್ತಿರೋ, ನಾವು ಹಬ್ಬಗಳ ಟೈಮಲ್ಲಿ ಉಪವಾಸ ಮಾಡೋದು ಸತ್ಯ. ಪೂಜೆ ಆಗೋವರೆಗೂ, ಮಹಾಮಂಗಳಾರತಿ ಆಗೋವರೆಗೂ ಉಪವಾಸ ಇರ್ತೀವಿ. ಹ್ಯಾಪಿನೂ ನಾವು ಯಾವತ್ತೂ ಅವನಿಗೆ ಊಟ ಮಾಡಬೇಡ, ಆನ್ ಟೈಮ್ಗೆ ನಾನು ಊಟ ಮಾಡ್ತೀನೋ ಬಿಡ್ತೀನೋ, ಇವನಿಗಂತೂ ಆನ್ ಟೈಮ್ ಎಲ್ಲ ಕೊಡ್ತೀನಿ. ಹಬ್ಬದ ದಿನವೂ ಅಷ್ಟೇ, ಫಸ್ಟ್ ಎದ್ದಿದ ತಕ್ಷಣ ಇವನ್ನೆಲ್ಲ ಆಗಿಬಿಡ್ಬೇಕು. ಬಟ್ ಆದ್ರೂ ಇವನು ಊಟ ನೀರು ಎಲ್ಲ ಕೊಟ್ಟರು ಇವನು ಊಟ ಮಾಡಲ್ಲ. ಮಹಾಮಂಗಳಾರತಿ ಆದಮೇಲೆ ಇವನು ಊಟ ಮಾಡೋದು. ನೋಡಿ, ಆ್ಯಕ್ಚುಲಿ ನಾಯಿನ ಕಾಲಭೈರೇಶ್ವರ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಮನೆಯ ಕಾಲಭೈರೇಶ್ವರ. ನೀವು ನಂಬ್ತಿರೋ ಬಿಡ್ತಿರೋ, ಇವನು ಮುದ್ದು ಕೃಷ್ಣ ಅಂತ ಕರಿತೀನಿ, ಗೋವಿಂದ ಅಂತ ಕರಿತೀನಿ, ಎಲ್ಲ ಕರಿತೀನಿ. ಇವನು ನಮ್ಮ ಮನೆಯ ಪುಟ್ಟು ಗೋವಿಂದ. ಇವನ್ನ ದೇವರೇ ನಮ್ಮ ಮನೆಗೆ ಕಳಿಸಿರೋದು, ನಮ್ಮ ಮನೆ ಪುಟ್ಟ ದೇವರು.
ಇಲ್ಲಿ ದೇವ್ರ ಮನೆ ಹೊಸ್ಲಿಗೆ ನಾನು ಫುಲ್ಲು ರಂಗೋಲಿ ಸ್ಟಿಕ್ಕರ್ಸ್ನ ಅಂಟಿಸ್ಬಿಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ಎವ್ರಿ ಡೇ ದೇವ್ರ ಮನೆ ಮುಂದೆ ರಂಗೋಲಿ ಇರಲೇಬೇಕು. ನಾನು ಇಲ್ಲಿ ರಂಗೋಲಿ ಹಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಫುಲ್ ಕಲರ್ಫುಲ್ ಆಗಿರೋವಂಥ ಸ್ಟಿಕ್ಕರ್ಸ್ನ ಅಂಟಿಸಿದ್ದೀನಿ. ಹಾಗೆ ಇಲ್ಲಿಗೆ ಬಂದರೆ ಅರ್ಶಿನ ಕುಂಕುಮ ತಟ್ಟೆ ಇದೆ. ಹಾಗೆ ಗಂಟೆ, ಆ್ಯಕ್ಚುಲಿ ಹೆಣ್ಮಕ್ಳು ಗಂಟೆ ಬಾರಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಪೂಜೆ ಮಾಡಬೇಕಾದ್ರೆ ನಿರಂಜನೆ ಗಂಟೆ ಬಾರಿಸೋದು. ತುಪ್ಪದ ಬತ್ತಿ ಎಲ್ಲ ಇಟ್ಟಿದ್ದೀನಿ ಇಲ್ಲಿ. ದಿನಕ್ಕೆ ಒಂದು ಸರಿ ಆದರೂ ನಾನು ಖಂಡಿತವಾಗ್ಲೂ ತುಪ್ಪದ ಬತ್ತಿ ಹಚ್ತೀನಿ. ನನಗೇನು ಗೊತ್ತಾ, ಈಗ ಬೆಳಗ್ಗೆ ಸಂಜೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತಂದರೂ ದಿನದಲ್ಲಿ ಒಂದು ಸರಿ ಆದರೂ ನಾನು ದೇವ್ರ ಪೂಜೆ ಮಾಡೇ ಮಾಡ್ತೀನಿ. ಬಿಕಾಸ್ ಏನೋ ಕೆಲಸದಲ್ಲಿ ಹೊರಗಡೆ ಹೊರಟೋಗಿರ್ತೀವಿ. ಸೊ ಹಾಗಾಗಿ ಸಂಜೆ ಪೂಜೆ ಮಾಡೋಕ್ಕಾಗಲ್ಲ ಒಂದು ಸರಿ. ಮನೇಲೇ ಇದ್ದಾಗ ಬೆಳಗ್ಗೆ ಸಂಜೆ 2 ಹೊತ್ತು ಮಾಡ್ತೀನಿ. ಇಲ್ಲ ಅಂತಂದರೆ ಒಂದು ಹೊತ್ತಂದರೂ ಕಂಪಲ್ಸರಿ ನಾನು ಪೂಜೆ ಮಾಡೇ ಮಾಡ್ತೀನಿ. ಅಂದರೆ ನಾನು ಆ್ಯಕ್ಚುಲಿ ದೀಪಗಳನ್ನ ಹಚ್ಚಿಲ್ಲ. ಯಾಕೆ ಅಂತಂದರೆ ದೀಪ ಹಚ್ಚಿದ್ರೆ ನಿಮಗೆ ಎಲ್ಲ ವಿಗ್ರಹಗಳನ್ನ ತೋರಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ದೀಪನ ಹಚ್ಚಿಲ್ಲ. ನೀವು ಈಗಾಗಲೇ ಸಾಕಷ್ಟು ನನ್ನ ಹಬ್ಬಗಳನ್ನ ವ್ಲಾಗ್ಸ್ ನೋಡಿರ್ತೀರ ನೀವು. ನಾನು ಎಲ್ಲ ಹೂವನ್ನೆಲ್ಲ ಕ್ಲೀನಾಗಿ ಜೋಡಿಸಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತೀನಿ. ನಿಮಗೆ ನನ್ನ ಹತ್ರ ಇರುವಂಥ ದೇವ್ರನ್ನ ತೋರಿಸ್ಬೇಕು ಅಂತ ನಾನು ಈಗ ದೀಪನ ಹಚ್ಚಿಲ್ಲ ಅಷ್ಟೇ. ಇಲ್ಲ ಅಂತಾನೆ ನಾನು ಖಂಡಿತವಾಗ್ಲೂ ಇದಾದಮೇಲೆ ದೀಪನ ಹಚ್ಚಿ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಇಲ್ಲೆಲ್ಲ ಬಂದರೆ ಅಷ್ಟೋತ್ತರ ಬುಕ್ಕು, ಇವೆಲ್ಲ ಅಷ್ಟೋತ್ತರ ಬುಕ್ಕುಗಳು. ಹಾಗೆ ವ್ರತದ ಬುಕ್ ಇದೆ. ಸೊ ಇದು ಸ್ಫಟಿಕ ವ್ರತರತ್ನ ಅಂತ. ಈ ಬುಕ್ಕಲ್ಲಿ ನೀವು ಯಾವುದೇ ಪೂಜೆಗಳು ಮಾಡಬೇಕು ಅಂತಂದರೂ ಸಂಪೂರ್ಣವಾಗಿ ಎಲ್ಲ ಡೀಟೇಲ್ಸು ಕೊಟ್ಟಿರ್ತಾರೆ. ಅಷ್ಟೋತ್ತರದಿಂದ ಹಿಡಿದು ಪೂಜಾ ವಿಧಿವಿಧಾನಗಳು, ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು ಅಂತೆಲ್ಲ ಕಂಪ್ಲೀಟಾಗಿ ಎಲ್ಲ ವ್ರತಗಳ ಡೀಟೇಲ್ಸ್ನ ಈ ಬುಕ್ಕಲ್ಲಿ ಇರುತ್ತೆ. ಆಮೇಲೆ ಎಲ್ಲರ ಮನೆಯಲ್ಲಿ ಭಗವದ್ಗೀತಾ ಬುಕ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ನಿರಂಜನಿಗೆ ಯಾವಾಗ ಟೈಮ್ ಆಗುತ್ತೋ ಈ ಭಗವದ್ಗೀತೆನ ಓದ್ತಾ ಇರ್ತಾನೆ. ಸೊ ಇನ್ನು ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಎಲ್ಲ ಸ್ತೋತ್ರಗಳಿರೋಂಥ ಬುಕ್ಗಳನ್ನೆಲ್ಲ ನಾನು ಕಂಪ್ಲೀಟಾಗಿ ಇಲ್ಲಿ ಜೋಡಿಸಿದ್ದೀನಿ. ಸೊ ಇಲ್ಲೊಂದು ಶಿವಲಿಂಗ ಇದೆ. ಇದು ನಿರಂಜನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಅನ್ಕೋತೀನಿ. ಹಾಗೆ ಇಲ್ಲಿ ನೋಡಿ, ಈ ಶಿವಲಿಂಗ ತುಂಬ ಡಿಫ್ರೆಂಟಾಗಿದೆ. ಶಿವಲಿಂಗ, ಗಣೇಶ ಹಾಗೆ ಮೂಷಕ. ಸೊ ಇದು ನಿರಂಜನ್ ಯಾವುದೋ ದೇವಸ್ಥಾನಕ್ಕೆ ಹೋದಾಗ, ಅಂದರೆ ನಾನು ಬರೋಕ್ಕಿಂತ ಮುಂಚೆನೇ ಬ್ಯಾಚುಲರ್ ಆಗಿದ್ದಾಗ ತೊಗೊಂಡಿರುವಂತಹ ಶಿವನ ವಿಗ್ರಹ. ಇನ್ನು ಇಲ್ಲಿ ಶಂಕು ಚಕ್ರ ಹಾಗೆ ಈ ನಾಮನ ನಾನು ಬೆಂಗಳೂರಲ್ಲೇ ತೊಗೊಂಡಿದ್ದು. ಇದು ತೊಗೊಂಡಿದ್ದ ಕಾರಣ ಏನಪ್ಪ ಅಂತಂದರೆ, ತಿರುಪತಿ ಬೆಟ್ಟ ಹತ್ತಿದ ತಕ್ಷಣ 1000 ಮೆಟ್ಲು ಹತ್ತಿದ್ದಾದ್ಮೇಲೆನೋ ಅಥವಾ ನನಗೆ ಸರಿಯಾಗಿ ನೆನಪಿಲ್ಲ, ಹತ್ತಿದ ತಕ್ಷಣ ಈ ಥರ 3 ನಾಮಗಳು ಕಾಣಿಸುತ್ತೆ. ನಾನು ನೋಡ್ಬಿಟ್ಟು ಎಷ್ಟು ಪ್ರಾಬಬ್ಲಿ ವಿತಿನ್ 1 ಅವರಲ್ಲಿ ನಾನು ಬೆಟ್ಟನ ಹತ್ತಿ ಫುಲ್ ಖುಷಿಯಾಗ್ಬಿಟ್ಟು, ನಾನು ತಿರುಪತಿ ಬೆಟ್ಟ ಹತ್ಬಿಟ್ಟಿದ್ದೀನಿ, ಎಷ್ಟು ಫಾಸ್ಟಾಗಿ ಹತ್ಬಿಟ್ಟಿದ್ದೀನಿ, ನೋಡು 3 ನಾಮಗಳು ಕಾಣಿಸ್ತಾ ಇದೆ, ಹಾಗೆ ಅಂತ ನಮ್ಮ ಅಣ್ಣನಿಗೆಲ್ಲ ಹೇಳಿದ್ದೆ. ಅದು ನೆನಪಾಗಿ ನಾನು ತೊಗೊಂಡಿರುವಂತಹ ವಿಗ್ರಹ ಇದು. ನನಗೆ ಸರಿಯಾಗಿ ನೆನಪಿಲ್ಲ ಎಷ್ಟು ಬೆಟ್ಟ ಹತ್ತಿದ್ದಾದಮೇಲೆ ಈ ನಾಮಗಳು ಕಾಣಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಆಮೇಲೆ ಇಲ್ಲಿ ಕೃಷ್ಣ ಇದ್ದಾನೆ, ತೋಟ್ಲು ಕೃಷ್ಣ. ಸೊ ಇದು ಯಾರೋ ಮದುವೆ ಟೈಮಲ್ಲಿ ಗಿಫ್ಟ್ ಮಾಡಿರೋದು. ಸೊ ಅದನ್ನು ಅಲ್ಲಿಟ್ಟಿದ್ದೀನಿ. ಇನ್ನು ಕೆಳಗೆ 2 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಇಲ್ಲಿ ಅಷ್ಟೇ ನಾನು ಒಂದಷ್ಟು ದೇವರ ವಿಗ್ರಹಗಳನ್ನ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಬಂದು ಪಟ್ಟದ ಗೊಂಬೆ ಇಟ್ಟಿದ್ದೀನಿ. ಈ ಪಟ್ಟದ ಗೊಂಬೆ ಬಂದು ನಾವು ಮದುವೆ ಆದಾಗ ಅರುಣ್ ಸಾಗರ್ ಅವರು ಕೊಟ್ಟರು ಅಂತ ಪಟ್ಟದ ಗೊಂಬೆ. ಅವರೇ ಇದನ್ನು ಫುಲ್ಲು ಈ ಥರ ಡ್ರೆಸ್ ಎಲ್ಲ ಮಾಡಿ ಸೀರೆ ಎಲ್ಲ ಮಾಡಿರೋದೆಲ್ಲ ಅರುಣ್ ಸಾಗರ್ ಅವರು. ಸೊ ಪಟ್ಟದ ಗೊಂಬೆ ಯೂಶ್ವಲಿ ಮದುವೆ ಆದಾಗ ಕೊಡ್ತಾರೆ. ಕೆಲವರೆಲ್ಲ ಬೇರೆ ಬೇರೆ ಗಿಫ್ಟ್ಸ್ ಎಲ್ಲ ಕೊಡ್ತಾರೆ. ಬಟ್ ನನಗೆ ಇದು ತುಂಬ ಥಾಟ್ಫುಲ್ ಅನ್ನಿಸ್ತು, ತುಂಬಾ ಇಷ್ಟ ಆಯಿತು. ಈ ಪಟ್ಟದ ಗೊಂಬೆನ ನಾನು ದಸರಾ ಹಬ್ಬದ ಟೈಮಲ್ಲಿ ಗೊಂಬೆ ಕೂರಿಸ್ತೀನೋ ಇಲ್ವೋ, ಪಟ್ಟದ ಗೊಂಬೆ ಅಂತೂ ಖಂಡಿತವಾಗ್ಲೂ ಕೂರಿಸ್ತೀನಿ. ಹಾಗೆ ಇನ್ನೊಂದು ಪಟ್ಟದ ಗೊಂಬೆ ಇದೆ. ಈ ಪಟ್ಟದ ಗೊಂಬೆ ಬಂದು ನಮ್ಮ ತಾತನಿಗೆ ಅವರಪ್ಪ ಕೊಟ್ಟರು ಪಟ್ಟದ ಗೊಂಬೆ. ಅಂದರೆ ನಮ್ಮ ಮುತ್ತಾತ ಅವರು ಪೂಜೆಗೆ ಕೂರಿಸ್ತದಂಥ ಪಟ್ಟದ ಗೊಂಬೆ. ಅವರು ಮದುವೆ ಆದಾಗ ಅವರು ಕೊಟ್ಟಿರೋಂಥದ್ದು. ಇದು ಆ್ಯಕ್ಚುಲಿ ನಮ್ಮ ತಾತ ನಮ್ಮಮ್ಮನೂ ಕೊಟ್ಟಿದ್ದು. ನನಗೆ ನೀನು ಏನು ಕೊಡ್ತೀಯೋ ಬಿಡ್ತೀಯೋ, ನನಗೆ ಈ ಪಟ್ಟದ ಗೊಂಬೆ ನನ್ನ ಮದುವೆ ಆದಾಗ ನೀನು ಕೊಡಲೇಬೇಕು ಅಂತ ನಮ್ಮಮ್ಮ ಹತ್ರ ನಾನು ತೊಗೊಂಡಿರುವಂಥ ಪಟ್ಟದ ಗೊಂಬೆ. ಇದಕ್ಕೂ ಆಲ್ಮೋಸ್ಟ್ ಒಂದು 200 ವರ್ಷದ ಹಳೆಯ ಪಟ್ಟದ ಗೊಂಬೆ ಇದು. ಈ ಪಟ್ಟದ ಗೊಂಬೆಗೆ ಅಲಂಕಾರ ಮಾಡಿರೋದೇ ನಾನು.
ನನಗೊಂಥರ ಇದು ಸೆಂಟಿಮೆಂಟ್. ಇದು ನಮ್ಮ ಮುತ್ತಾತ ಕೊಟ್ಟಿರೋ ಅಂತಹ ಪಟ್ಟದ ಗೊಂಬೆ. ನನ್ನ ಮಕ್ಳಿಗೂ ಅಷ್ಟೇ ಹೇಳ್ತೀನಿ, ಇದನ್ನು ತುಂಬ ಜೋಪಾನವಾಗಿಟ್ಟಿರಬೇಕು. ಏನು ಹೋದ್ರೂ ಇವೆಲ್ಲ ಮೆಮೊರೀಸ್ ಇದೆಲ್ಲ. ನಮ್ಮಮ್ಮ ಹೋದ ವರ್ಷ ನನಗೆ ಗೌರಿ ಪೂಜೆಗೆ ಕೊಟ್ಟಿರುವಂಥ ಲಕ್ಷ್ಮೀ ಮುಖವಾಡ. ಸೊ ಎವ್ರಿ ಇಯರ್ ಅವ್ರ ಕೈಯಲ್ಲಾಗಿದ್ದು ನನಗೆ ಅರ್ಶಿನ ಕುಂಕುಮಕ್ಕೆ ಅಂತ ಕೊಡ್ತಾರೆ. ಸೊ ಇದು ನೆಕ್ಸ್ಟು ವರಮಹಾಲಕ್ಷ್ಮಿ ಪೂಜೆಗೆ ಇಟ್ಟು ನಾನು ಪೂಜೆ ಮಾಡ್ತೀನಿ. ಆಮೇಲೆ ಈ ದಾರ ಬಂದು ನೋಮಿನ ದಾರ ಅಂತಂತಾರೆ. ಈ ದೀಪಾವಳಿ ಹಬ್ಬದ ಟೈಮಲ್ಲಿ ನಾವು ಈ ದಾರನ ಕಟ್ಕೋತೀವಿ. ಇದಕ್ಕಿನ್ನೊಂದು ಚಿನ್ನದ ಥರದ ಒಂದು ಗುಂಡು ಸಮಥಿಂಗ್ ಆ ಥರ ಎಲ್ಲ ಬರುತ್ತೆ. ಈ ದಾರನೇ ಕಳ್ಕೊಂಡ್ರೆ ಹಬ್ಬನೇ ಮಾಡೋಕ್ಕಾಗೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ನಾನು ಎವ್ರಿ ಇಯರ್ದು ನಮ್ಮ ಅಮ್ಮನ ಮನೆಗೆ ಹೋದಾಗ ಇದು ಕಟ್ಟಿಸ್ಕೊಂಬರ್ತೀನಿ. ಸೊ ನನ್ನ ಮನೆ ಬೇರೆ ಆದ್ರೂ ಅವ್ರ ಮನೆಗೆ ಹೋದಾಗ ಈ ಥರ ಪದ್ಧತಿಗಳೆಲ್ಲ ಇರುತ್ತಲ್ವ, ಈ ನೋಮಿನ ದಾರ ಕಟ್ಕೊಳ್ಳೋದಂತೆ ಇದನ್ನೆಲ್ಲ ನಾನು ಮಾಡ್ತೀನಿ. ಸೊ ನಮ್ಮಮ್ಮನೂ ಬಿಟ್ಕೊಡೋದಿಲ್ಲ, ಈ ಕಡೆ ನನ್ನ ಗಂಡನ ಮನೆಯೂ ಬಿಟ್ಕೊಡೋದಿಲ್ಲ. ಅಲ್ಲಿನ ಸಂಪ್ರದಾಯಗಳು ಮಾಡ್ತೀನಿ, ಇಲ್ಲಿನ ಸಂಪ್ರದಾಯಗಳು ನಾನು ಪಾಲಿಸ್ತೀನಿ. ಇನ್ನು ಇದೆಲ್ಲ ಗಂಗಾಜಲ ಮತ್ತು ಧರ್ಮಸ್ಥಳಕ್ಕೆಲ್ಲ ಹೋದಾಗ ಎಲ್ಲ ಇರುತ್ತಲ್ವ, ಆ ನೀರನ್ನೆಲ್ಲ ನಾನು ಇಲ್ಲೇ ಇಟ್ಟಿದ್ದೀನಿ. ಹಾಗೆ ಗಂಧ ಮತ್ತು ನಿರಂಜನ್ ಜಾತಕ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇಲ್ಲೊಂದು ಡ್ರಾಯರ್ ಇದೆ. ಸೊ ಇಲ್ಲೂ ಅಷ್ಟೇ ಹೂಬತ್ತಿ, ಸಾಂಬ್ರಾಣಿ ಅವೆಲ್ಲ ಇಲ್ಲಿ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ. ಸೊ ಇದು ನನ್ನ ದೇವರ ಮನೆ. ನನಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ನಾನು ದೇವರನ್ನ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟೇ ಕಷ್ಟ ಬರಲಿ, ಏನೇ ಬರಲಿ, ಕಷ್ಟ ಸುಖ ಶಾಂತಿ ನೆಮ್ಮದಿ ಅಥವಾ ಏನೇ ಬಂದರೂ ನಾವು ಫಸ್ಟು ಅಪ್ಲಿಕೇಶನ್ ಹಾಕೋದೇ ದೇವ್ರಿಗೆ. ನನಗೆ ಕಷ್ಟ ಆಯ್ತಪ್ಪ ಪ್ಲೀಸ್ ಕಾಪಾಡು ಅಂತ ದೇವ್ರನ್ನ ಬೇಡ್ಕೋತೀವಿ. ನನಗೆ ತುಂಬ ಖುಷಿ ಆಯಿತು ಅಂತಂದರೆ ಥ್ಯಾಂಕ್ಸ್ ಅಂತ ಹೇಳೋದು ಆ ದೇವರಿಗೆ. ಸೊ ಆ ದೇವರನ್ನ ಪೂಜಿಸೋದ್ರಲ್ಲಿ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ನಿಮ್ಮಿಷ್ಟ, ನಿಮಗೆ ಒಂದೇ ಫೋಟೋ ಇಟ್ಕೋಬೇಕಂದ್ರೆ ಒಂದೇ ಫೋಟೋ ಇಟ್ಕೊಳ್ಳಿ. ಇಲ್ಲ ಇಷ್ಟೊಂದು ವಿಗ್ರಹಗಳು, ನನಗಿಂತ ಇನ್ನೂ ಜಾಸ್ತಿ ವಿಗ್ರಹಗಳನ್ನೆಲ್ಲ ಇಟ್ಕೊಂಡಿರ್ತಾರೆ. ಒಬ್ಬೊಬ್ಬರು ಭಕ್ತಿ ಒಂದೊಂದು ಥರ ಇರುತ್ತೆ. ಸೊ ನನಗೆ ನನ್ನ ದೇವರ ಮನೆ ನಾನು ಹೀಗೆ ಇಟ್ಕೋಬೇಕು ಅಂತ ತುಂಬ ಆಸೆ. ನಿಮಗೆ ನನ್ನ ದೇವರ ಮನೆ ಹೇಗೆ ನಾನು ಜೋಡಿಸಿದ್ದೀನಿ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮಗೆ ಯಾವ ದೇವರು ಇಷ್ಟ ಆದರೂ, ನಿಮ್ಮ ಫೇವ್ರೆಟ್ ದೇವ್ರು ಯಾರು? ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ದೇವ್ರು ಇಷ್ಟ. ನನಗೆ ಆಂಜನೇಯ, ಗಣೇಶ, ಶಿವ ಎಲ್ಲ ದೇವರು ಇಷ್ಟ. ಇದರಲ್ಲಿ ನನಗೆ ಮೇನ್ಲಿ ಆಂಜನೇಯ, ಗಣೇಶ ಹಾಗೆ ಶಿವ, ವೆಂಕಟೇಶ್ವರ, ರಾಯರಂದರೆ ತುಂಬ ಇಷ್ಟ. ಆಯಿತಾ? ನಿಮಗೆ ಯಾವ ದೇವ್ರಂದರೆ ಇಷ್ಟ? ನೀವು ಯಾವ ದೇವ್ರನ್ನ ತುಂಬ ಭಕ್ತಿಯಿಂದ ಬೇಡ್ಕೋತೀರಾ, ಪೂಜೆ ಮಾಡ್ತೀರಾ? ಅದನ್ನು ಕಮೆಂಟ್ ಮಾಡಿ ನಾನು ತಿಳ್ಕೋಬೇಕು. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟು ಏನು ವ್ಲಾಗ್ ಬೇಕು ಅದನ್ನು ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್, ನಮಸ್ಕಾರ.